ಸರ್, ಈಗಾಗಲೇ ಬಿಗ್ ಬಾಸ್ ಸೀಸನ್ 11 ಶುರುವಾಗಿದೆ. ಸಖತ್ ಸೌಂಡ್ ಮಾಡ್ತಾ ಇದೆ. ಯಾಕೆಂತಂದರೆ 10 ಸೀಸನ್ಗಳು. ಮೊದಲೇದಾಗಿ ಬಿಗ್ ಬಾಸ್ ಅನ್ನುವಂತಹ ಅತಿ ದೊಡ್ಡ ವೇದಿಕೆ ಬಗ್ಗೆ ಏನು ಹೇಳ್ತೀರಾ? ಇದು 11ನೇ ಸೀಸನ್ನು, ಹೊಸ ಅಧ್ಯಾಯ ಅಂತ ಶುರು ಮಾಡಿದ್ದಾರೆ. ಇಲ್ಲಿಯ ತನಕ 10 ಎಪಿಸೋಡ್ಗಳಲ್ಲಿ ಹೆಚ್ಚಂದರೆ ಒಂದು 180-200 ಜನಕ್ಕೆ ಅವಕಾಶ ಸಿಕ್ಕಿದೆ. ಅಂದರೆ ಟೋಟಲ್ ಕಂಟೆಸ್ಟೆಂಟ್ಸ್ ಇಲ್ಲಿ ತನಕ ಬಿಗ್ ಬಾಸ್ಗೆ ಹೋಗಿ ಬಂದವರು ಅಂತ ಇಟ್ಕೊಂಡ್ರೆ ಎಲ್ಲ ವೈಲ್ಡ್ ಕಾರ್ಡು, ನಾರ್ಮಲ್ ಕಂಟೆಸ್ಟೆಂಟ್ಸ್ ಎಲ್ಲ ಸೇರಿ 180-200 ಜನ ಹೋಗಿ ಬಂದಿರ್ಬೋದು ಅಷ್ಟೇ. 6.5 ಕೋಟಿಲಿ ಅವಕಾಶ ಸಿಕ್ಕಿರೋದು ಅಷ್ಟು ಜನಕ್ಕೆ ಮಾತ್ರ. ಆ ಒಂದು ವೇದಿಕೆಗೆ ಹೋಗಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ. ನೀವು ನೋಡಿದರೆ ಈ ಸಲ ಅಂತೂ ಬಿಗ್ ಬಾಸ್ ಮನೆಗೆ ಹೋಗೋಕ್ಕೋಸ್ಕರ ಕರ್ನಾಟಕ ಟೂರ್ ಮಾಡಿದವ್ರು ನೋಡಿದ್ದೀವಿ. ಬಿಗ್ ಬಾಸ್ ಮನೆ ಎದುರುಗಡೆ ಚಾಪೆ ಹಾಸ್ಕೊಂಡು ಮಲಗಿದವ್ರು ನೋಡಿದ್ದೀವಿ. ಕಾಂಟ್ರವರ್ಸಿಗಳನ್ನು ಬೇಕಂತಲೇ ಕ್ರಿಯೇಟ್ ಮಾಡ್ಕೊಂಡವ್ರು ನೋಡಿದ್ದೀವಿ. ಬಿಗ್ ಬಾಸ್ ಹತ್ರ ಬರ್ತಾ ಇದ್ದ ಹಾಗೆ ಏನೇನು ಕಾಂಟ್ರವರ್ಸಿಗಳು ಇಲ್ಲಿ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀವಿ. ಬಿಗ್ ಬಾಸ್ಗೆ ಹೋಗಬೇಕು ಅನ್ನುವ ಕಾರಣಕ್ಕೆ ಏನೇನೋ ಮಾಡೋರು ನಾವು ನೋಡಿದ್ದೀವಿ. ಸೊ ಯಾಕೆ ಅಂತಂದರೆ ಬಿಗ್ ಬಾಸ್ ಅದಕ್ಕಿಂತ ಶೋಗಳು ಸುಮಾರು ಇರ್ಬೋದು. ಯಾವುದೇ ಶೋಗಳಿದ್ರು ಬಿಗ್ ಬಾಸ್ನಲ್ಲಿ ಸಿಗುವಂತಹ ಐಡೆಂಟಿಟಿ ಆ್ಯಂಡ್ ಪಾಪ್ಯುಲಾರಿಟಿ ಬೇರೆ ಯಾವ ಶೋನಲ್ಲೂ ಸಿಗಲ್ಲ. ಬಿಕಾಸ್ ನೀವಾಗಿ ಇದ್ದು, ಅಂದರೆ ಎಲ್ಲ ರಿಯಾಲಿಟಿ ಶೋಗಳಲ್ಲಿ ನಿಮ್ಮ ಟ್ಯಾಲೆಂಟ್ ಪ್ರದರ್ಶನ ಇರುತ್ತೆ, ಆದರೆ ಬಿಗ್ ಬಾಸ್ನಲ್ಲಿ ನಿಮ್ಮ ವ್ಯಕ್ತಿತ್ವ ಪ್ರದರ್ಶನ ಇರುತ್ತೆ. ಯುವರ್ ಪರ್ಸ್ನಾಲಿಟಿ ಆ್ಯಸ್ ಅ ಪರ್ಸ್ನಾಲಿಟಿ ಜಗತ್ತಿಗೆ ಗೊತ್ತಾಗೋ ಒಂದು ಶೋ ಅದು ಬಿಗ್ ಬಾಸ್. ನೀವು ಯಾವುದೇ ಬೇರೆ ರಿಯಾಲಿಟಿ ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ, ನೀವು ಹೊರಗಡೆ ಸಿಕ್ಕಾಗ, ನೀವೊಂದು ಇಡೀ ಸೀಸನ್ ಇದ್ದು ಬಂದು ಹೊರಗಡೆ ಬಂದಾಗ ಯಾವುದೇ ಶೋ ಅಲ್ಲಿದ್ದರೂ ನೀವು ಅವರಲ್ವಾ, ನೀವು ತುಂಬ ಚೆನ್ನಾಗಿ ಹಾಡ್ತೀರಾ, ನೀವು ಅವರಲ್ವಾ, ನೀವು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಅಂತಾರೆ. ಈ ಬಿಗ್ ಬಾಸ್ ಶೋನಲ್ಲಿ ನೀವು ಒಂದು 30 ದಿನ ಇದ್ದರೂ ಸಾಕು. 30 ದಿನದ ಮೇಲೆ ಎಷ್ಟೇ ದಿನ ಇರಲಿ, ಅವ್ರು ಹೊರಗಡೆ ಬಂದಾಗ ಯಾರೋ ಒಬ್ರು ಸಿಕ್ಕಿದಾಗ ಎದುರುಗಡೆ ಗುರು ಸಖತ್ತಾಗಿ ಆಡಿದೆ ಗುರು, ದಟ್ ಇಸ್ ಪರ್ಸ್ನಲ್ ಕನೆಕ್ಟ್. ಬಿಗ್ ಬಾಸ್ ಶೋಗಿರುವ ಪರ್ಸ್ನಲ್ ಕನೆಕ್ಟ್ ಅದು. ಅಂದರೆ ನಮ್ಮ ಮನೆಯವನೇ, ನಮ್ಗೆ ಅವ್ನ ವಿಚಾರ ಎಲ್ಲ ಗೊತ್ತು, ಅವ್ನು ಬೆಳಗ್ಗೆ ಸಾಯಂಕಾಲ ತನಕ ನೋಡಿದ್ದೀನಿ ನಾನು, ಈ ಥರದ ಮೈಂಡ್ಸೆಟ್ಟನ್ನು ಫಿಕ್ಸ್ ಮಾಡುತ್ತೆ. ಸೊ ಹಾಗಾಗಿ ಅದೊಂದು ಶೋಗೆ ಹೋಗೋಕ್ಕೆ ನಾವು ನೋಡಿದ್ದೀವಿ. 100 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದವರು ಸಹಿತ ಬಿಗ್ ಬಾಸ್ ಶೋ ಒಳಗೆ ಬಂದಿದ್ದನ್ನು ನಾವು ನೋಡಿದ್ದೀವಿ. ಸ್ಟೇಟ್ ಅವಾರ್ಡ್ಗಳನ್ನು ಹೊಡೆದವರು, ಸ್ಟೇಟ್ ಅವಾರ್ಡ್ಗಳನ್ನು ಸಿನಿಮಾದಲ್ಲಿ ಗೆದ್ದವರು ಬಿಗ್ ಬಾಸ್ ಮನೆ ಒಳಗಡೆ ಬಂದು ಟ್ರೋಫಿ ಹೊಡ್ಕೊಂಡು ಹೋಗಿರೋದನ್ನು ನಾವು ನೋಡಿದ್ದೀವಿ. ಸೊ ಅಂದರೆ ಬಿಗ್ ಬಾಸ್ ಶೋಗೆ ಆ ತಾಕತ್ತಿದೆ. ಬಿಗ್ ಬಾಸ್ ಶೋಗೆ ಅಷ್ಟು ಕ್ರೆಡಿಬಿಲಿಟಿ ಇದೆ. ಅಟ್ ಎಂಡ್ ಆಫ್ ದ ಡೇ ಜನ 1000 ಹೇಳ್ಬೋದು, ಇದು ಗಲಾಟೆ ಮಾಡ್ತಾರೆ, TRPಗೋಸ್ಕರ ಮಾಡ್ತಾರೆ, ಅವ್ರನ್ನ ಹಾಕಿಲ್ಲ ಇವ್ರನ್ನ ಹಾಕಿಲ್ಲ, ಬಟ್ ನೋಡ್ತಾರೆ. ಬೈಕ್ಕೊಂಡು, ಇಷ್ಟಪಟ್ಟು, ಬೇಜಾರು ಮಾಡಿಕೊಂಡು, ಬಟ್ ನೋಡ್ತಾರೆ. 9:30ಗೆ ಅವ್ರ ಮನೇಲಿ TV ಆನ್ ಆಗುತ್ತೆ.